ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ಒಂದು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ. ತುಂಬಾ ಸುಲಭ ಮತ್ತೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಅದ್ ಯಾವುದು ಅಂತ ಹೇಳಿದ್ರೆ ನಮ್ಮ ಕರಾವಳಿಯ ಮಂಗಳೂರಿನ ಒಂದು ಕೋರಿ ಘಷಿ ಅಥವಾ ಕೋಳಿ ಸಾರು ಅಂತ ಕರೀರಿ. ಈ ಒಂದು ಸಾರು ಅಂತಕ್ಕಂಥದ್ದು ಮಂಗಳೂರು ಕರಾವಳಿ ಸ್ಟೈಲ್ ಅಲ್ಲಿ ನಮ್ಮ ಕಡೆಗಿನ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಟೇಸ್ಟ್ ಸಹ ಅಷ್ಟೇ ಅದ್ಭುತವಾಗಿರುತ್ತೆ. ಅಲ್ಟಿಮೇಟ್ ಟೇಸ್ಟ್ ಯಾವ್ದ್ರ ಜೊತೆ ಗೊತ್ತಾ? ನೀರು ದೋಸೆ ಜೊತೆಗಂತೂ ಇದು ಹೇಳಿ ಮಾಡಿರ್ತಕ್ಕಂಥ ಕಾಂಬಿನೇಷನ್ ಬರೀ ನೀರು ದೋಸೆನೇ ಅಲ್ಲ, ಕೋರಿ ರೊಟ್ಟಿ ಅಂತ ಸಿಗುತ್ತೆ. ಆ ಕೋರಿ ರೊಟ್ಟಿ ಜೊತೆ ಅಂತೂ ಇದು ಆಹಾ ಅಮೃತ, ಅಷ್ಟು ಅದ್ಭುತವಾಗಿರುತ್ತೆ. ಮತ್ತೆ ಸುಲಭ ವಿಧಾನದಲ್ಲಿ ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಇನ್ಯಾವುದೋ ತಡ ಮಾಡಿದಿರಾ, ನಡೀರಿ ಒಂದು ಅದ್ಭುತವಾದ ರೆಸಿಪಿ ಯಾವ ರೀತಿ ಮಾಡ್ಬೇಕು ಅಂತ ನೋಡುವ. ಮಿತ್ರರೇ ನೋಡಿ, ಈ ಕೋರಿ ಘಸಿ ಮಾಡ್ಲಿಕ್ಕೆ ಸುಮಾರು ಒಂದು 600 ಗ್ರಾಮ್ ಅಷ್ಟು ಸ್ವಲ್ಪ ಫ್ಯಾಟ್ ಇರ್ತಕ್ಕಂಥ ವಿತ್ ಬೋನ್ ಇರ್ತಕ್ಕಂಥ ಚಿಕನ್ ಅನ್ನ ನಾನು ತಗೊಂಡಿದ್ದೀನಿ. ಈ ಚಿಕನ್ ಅನ್ನ ಏನ್ ಮಾಡ್ಬೇಕು, ಚಂದ ಒಂದ್ 2-3 ಸತಿ ನೀರಲ್ಲಿ ತೊಳೆದು ಇದರಲ್ಲಿ ಇರ್ತಕ್ಕಂಥ ಆಫ್ ಸ್ಮೆಲ್ ಹೋಗೋವರೆಗೂ ನಾವು ಇದನ್ನ ತೊಳಿಬೇಕಾಗತ್ತೆ. ಸೊ ಈಗ ಇದರಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ನಾನು ಈ ಒಂದು ಅರಿಶಿನ ಪುಡಿಯನ್ನ ಹಾಕೊಳ್ತೇನೆ. ಹಾಗೆ ಒಂದ್ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಇದನ್ನ ಚಂದ ನಾವು ಮಿಕ್ಸ್ ಮಾಡ್ಬೇಕಾಗತ್ತೆ. ನೋಡಿ, ಇದನ್ನೆಲ್ಲ ಚಂದ ಮಿಕ್ಸ್ ಮಾಡಿದೀವಲ್ಲ. ಸೊ ಈಗ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳುವ. ಇದು ರೆಡಿ ಆಗಿದೆ. ಸೊ ಈಗ ಒಂದು ಸಣ್ಣದ ಒಂದು ಬಾಣಲೆ ಅಥವಾ ಒಂದು ಪ್ಯಾನ್ ಅನ್ನ ತಗೊಳ್ಳಿ. ಈ ಪ್ಯಾನ್ ಚಂದ ಹೀಟ್ ಆದ ನಂತರ ಇದರಲ್ಲಿ ಸ್ವಲ್ಪ ಹೋಲ್ ಗರಂ ಮಸಾಲಾಸ್ನ ಯೂಸ್ ಮಾಡ್ತಾ ಇದೀನಿ. ಅದು ಚಕ್ಕೆ 1.5 ಇಂಚು, ಜೀರಿಗೆ ಅರ್ಧ ಟೀ ಸ್ಪೂನು, ಪೆಪ್ಪರ್ ಬಂದ್ಬಿಟ್ಟು ಒಂದು 1/4 ಟೀ ಸ್ಪೂನು, ಮೆಂತೆ ಹಾಗೆ ಅಜ್ವಾಯಿನ ಒಂದು 1/4 ಟೀ ಸ್ಪೂನು, ಕ್ಲೋವ್ಸ್ ಅಂತ ಹೇಳಿದ್ರೆ ಲವಂಗ ತುಂಬಾ ಇಂಪಾರ್ಟೆಂಟ್, ಇದೊಂದು 3-4. ಸೊ ಈಗ ಈ ಹೋಲ್ ಗರಂ ಮಸಾಲಾಸ್ ಎಲ್ಲ ಈ ಪ್ಯಾನ್ ಅಲ್ಲಿ ಹಾಕೊಂಡು ಇದನ್ನ ಹದವಾಗಿ ಲೋ ಫ್ಲೇಮ್ ಅಲ್ಲಿ ಒಂದೊಳ್ಳೆ ಪರಿಮಳ, ಒಂದೊಳ್ಳೆ ಘಮ ಕೊಡುತ್ತೆ, ಅಲ್ಲಿವರೆಗೂ ನಾವು ಇದನ್ನ ಹುರಿಬೇಕಾಗತ್ತೆ. ನೋಡ್ತಿದ್ರಲ್ಲ, ಇಷ್ಟು ಮಾತ್ರ ಇದು ಕಲರ್ ಟರ್ನ್ ಆಗಬೇಕು. ಇಷ್ಟು ಆದ್ರೆ ಇದು ಪರ್ಫೆಕ್ಟ್ ಆಗಿದೆ ಅಂದ್ಬಿಟ್ಟು ಅರ್ಥ. ಸೊ ಈಗ ಈ ಡ್ರೈ ಸ್ಪೈಸಸ್ನೆಲ್ಲ ನಾ ಹೊರಗೆ ತೆಗೆದುಕೊಳ್ತೀನಿ ಒಂದು ಪ್ಲೇಟ್ ಅಲ್ಲಿ. ಈಗ ನೋಡಿ, ಇದರಲ್ಲಿ ಮೆಣಸು ಅಂತ ಹೇಳಿದ್ರೆ ಒಣ ಮೆಣಸಿನಕಾಯಿಗಳು ಸುಮಾರು ಗುಂಟೂರು ಅಂತಕ್ಕಂಥದ್ದು ಒಂದು 4-5 ಖಾರಕ್ಕೋಸ್ಕರ, ಹಾಗೆ ಬ್ಯಾಡ್ಗೆ ಕಲರ್ಗೋಸ್ಕರ ಒಂದು 7-8 ಈ ಒಂದು ಮೆಣಸಿನಕಾಯಿಗಳನ್ನ ಹಾಕೊಂಡ್ಬಿಟ್ಟು ನಾವು ಇದನ್ನ ಚಂದ ಹುರಿಬೇಕಾಗತ್ತೆ. ಒಣ ಮೆಣಸು ನೋಡಿ, ಈ ಒಣಮೆಣಸು ಹೆಂಗ ನೀವು ಹುರಿಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕ್ರಿಸ್ಪ್ ಆಗಬೇಕು, ಮಿಕ್ಸಿಯಲ್ಲಿ ರುಬ್ಲಿಕ್ಕೆ ಈಸಿ ಆಗುತ್ತೆ ಆಗ್ಲೇ. ಸೊ ಈಗ ಈ ಪ್ಲೇಟನ್ನೆಲ್ಲ ತಗೊಂಡ್ಬಿಟ್ಟು ಇದರಲ್ಲಿ ಏನ್ ಮಾಡ್ತೀವಿ, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನಾ ಎಣ್ಣೆಯನ್ನ ಹಾಕೊಳ್ತೇನೆ. ಎಣ್ಣೆ ಚಂದ ಹೀಟ್ ಆದ ನಂತರ ಇದರಲ್ಲಿ ಒಂದು ದಪ್ಪ ಮೀಡಿಯಂ ಆಗಿ ಹಚ್ಚಿರ್ತಕ್ಕಂಥ ಈರುಳ್ಳಿಯನ್ನ ಹಾಕೊಳ್ತೇನೆ. ಹಾಗೆ ಶುಂಠಿ 1 ಇಂಚಷ್ಟು, ಮತ್ತೆ ಕರಿಬೇವಿನ ಸೊಪ್ಪು 1-2 ಎಸಳು. ಇದು ಬಂದ್ಬಿಟ್ಟು ಗಾರ್ಲಿಕ್, ಒಂದು ಹೋಲ್ ಗಡ್ಡೆ ಇರುತ್ತಲ್ಲ, ಒಂದು ಹೋಲ್ ಗಡ್ಡೆನ ಕ್ರಶ್ ಮಾಡಿರ್ತಕ್ಕಂಥ ಗಾರ್ಲಿಕ್ ನ ಹಾಕೊಳ್ಳಿ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಈಗ ಇವೆಲ್ಲ ಚಂದ ಸ್ವಲ್ಪ ಹೊತ್ತು ಹುರಿಬೇಕು. ಎಲ್ಲಿವರೆಗೂ? ಈ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗ್ಬೇಕು, ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗ್ಬೇಕು, ಅಲ್ಲಿವರೆಗೂ. ನೋಡಿ, ಇವನ್ನೆಲ್ಲ ನೋಡ್ತಿರಲ್ಲ, ಜಸ್ಟ್ ಟ್ರಾನ್ಸ್ಲೂಸೆಂಟ್ ಆಗಿದೆ ಅಷ್ಟೇ ಈರುಳ್ಳಿ. ಸೊ ಇವಾಗೆಲ್ಲ ಆಗಿರುತ್ತೆ. ಸೊ ಇದನ್ನು ಸಹ ಈ ಒಂದು ಮಿಶ್ರಣಕ್ಕೆ ನಾವು ಹಾಕೊಂಡು ಇದು ಸಹ ಕಂಪ್ಲೀಟ್ ಆಗಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು, ಅದು ತುಂಬಾ ಇಂಪಾರ್ಟೆಂಟ್. ಸೊ ನೋಡಿ, ಇವಾಗ ನಾವು ಏನು ಈ ಮಸಾಲೆ ಪದಾರ್ಥಗಳೆಲ್ಲ ತಣ್ಣಗಾಗಿದೆಯಲ್ಲ, ಈಗ ಈ ಒಂದು ಮಿಕ್ಸಿ ಜಾರ್ ಅಲ್ಲಿ ಇದನ್ನ ಹಾಕೊಂಡು ಇದನ್ನ ಫೈನ್ ಅಂದ್ರೆ ಗಂಧ, ಲಿಟ್ರಲಿ ಗಂಧ ಇದ್ದಂಗಿರ್ಬೇಕು, ಹಂಗ ತೇಬೇಕು. ಸೊ ಇದರಲ್ಲಿ ಇನ್ನ ಒಂದು ಐಟಮ್ ಮಾಡ್ತಿದೆ, ಅದು ಒಂದು ಸಣ್ಣ ನಲ್ಲಿ ಗಾತ್ರದ ಹುಣಸೆ ಹಣ್ಣನ್ನ ಹಾಕ್ಬಿಟ್ಟು ಇದನ್ನ ಫೈನ್ ಆಗಿ ರುಬ್ಕೊಂಡು ಬರ್ತೇನೆ. ನೋಡಿ, ಇಷ್ಟು ಮಾತ್ರ, ಇಷ್ಟು ರುಬ್ಬಿದ್ರೆ ಪರ್ಫೆಕ್ಟ್ ಆಗಿದೆ. ನೋಡಿ, ಇಷ್ಟು ಸಾಫ್ಟ್ ಇರಬೇಕು, ಎಲ್ಲೂ ಸಹ ತರ್ತರಿ ಇರಬೇಕು, ಸೂಪರ್ ಫೈನ್ ಆಗಿ ಇದನ್ನ ರುಬ್ಕೊಂಡಿದ್ದಾಗಿದೆ. ಈಗ ಮಸಾಲೆ ಪಾರ್ಟ್ ರೆಡಿ ಆಗಿದೆ. ಸೊ ಈಗ ಇದಕ್ಕೆ ಇನ್ನ ಒಂದು ಪೌಡರ್ನ ನಾನು ಮಾಡ್ಕೋಬೇಕಾಗತ್ತೆ. ಅದ್ರಲ್ಲಿ ಮೊದಲನೇದಾಗಿ ಏನ್ ಮಾಡ್ತಿದ್ದೀನಿ, ಇಲ್ಲಿ ಒಣ ಕೊಬ್ಬರಿ ಇದೆಲ್ಲ, ಅಥವಾ ನೀವು ಡೆಸಿಕೇಟೆಡ್ ಕೋಕೋನಟ್ ಇದ್ರೆ ಅದನ್ನ ಬೇಕಾದ್ರೂ ತಗೋಬಹುದು, ಇಲ್ಲ ಒಣ ಕೊಬ್ಬರಿ ಆದ್ರೂ ತಗೋಬಹುದು. ಸೊ ನೀವು ಇದರಲ್ಲಿ ಒಂದು ಸ್ವಲ್ಪ ಕೊಬ್ಬರಿಯನ್ನ ಒಂದು 3 ಟೇಬಲ್ ಸ್ಪೂನ್ ಅಥವಾ ಒಂದು 1/4 ಕಪ್ನಷ್ಟು ಕೊಬ್ಬರಿಯನ್ನ ತಗೊಂಡು, ಸೊ ಇದನ್ನ ಸಹ ನಾನು ಫೈನ್ ಪೌಡರ್ ತರ ಮಾಡ್ಕೊಂಡಿದ್ದೀನಿ. ನೋಡಿ, ಇದರಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರೋದಕ್ಕೆ ಡೆಸಿಕೇಟೆಡ್ ಕೋಕೋನಲ್ಲಿ ಈ ತರ ಕಾಣಿಸ್ತದೆ ನಿಮ್ಗೆ. ಸೊ ಈಗ ಇದು ಸಹ ರೆಡಿ ಆಗಿದೆ. ಇದನ್ನ ಪಕ್ಕಕ್ಕೆ ಇಟ್ಕೊಳ್ತೀನಿ. ಇಲ್ಲಿ ಒಂದು ಬಾಣಲೆ ಅಥವಾ ಒಂದು ಕುಕ್ಕರ್ ಪ್ಯಾನ್ ಅನ್ನ ಇಟ್ಬಿಟ್ಟು ಇದರಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕುವ.
ನೋಡಿ ಎಣ್ಣೆ ಚಂದ ಬಿಸಿ ಆಗಿದೆ. ಬಿಸಿ ಆದ ನಂತರ ಇದರಲ್ಲಿ ಮಿಕ್ಕಿರ್ತಕ್ಕಂಥ ಜಜ್ಜಿರ್ತಕ್ಕಂಥ ಈ ಒಂದು ಬೆಳ್ಳುಳ್ಳಿಯನ್ನ ಹಾಕೊಳ್ತೇನೆ. ಕರಿಬೇವಿನ ಸೊಪ್ಪು 1-2 ಎಸಳು, ಮತ್ತೆ ಈರುಳ್ಳಿ 1 ಉದ್ದುದ ಹಚ್ಚಿರ್ತಕ್ಕಂಥದ್ದು. ಇವನ್ನೆಲ್ಲ ಹಾಕಿ ಸ್ವಲ್ಪ ಈ ಒಂದು ಆನಿಯನ್ಸ್ ಎಲ್ಲ ಸೌತೆ ಆಗೋವರೆಗೂ ನಾವು ಇದನ್ನ ಕುಕ್ ಮಾಡುವ. ನೋಡಿ ಆನಿಯನ್ಸ್ ಎಲ್ಲ ಏನಾಗ್ತಿದೆ, ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗ್ತಿದೆಲ್ಲ, ಇಷ್ಟು ಮಾತ್ರ ಆದ್ರೆ ಸಾಕಾಗುತ್ತೆ. ಈಗ ನಾವು ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಲ್ಲ ಈ ಒಂದು ಚಿಕನ್ ಪೀಸಸ್ ನ ಹಾಕ್ಬಿಟ್ಟು ಈಗ ಇದನ್ನ ಹೈ ಫ್ಲೇಮ್ ಅಲ್ಲಿ ಒಂದು 40 to 50% ಆಗೋವರೆಗೂ ಸುಮಾರು ಒಂದು 3 ರಿಂದ 4 ನಿಮಿಷಗಳ ಕಾಲ ಇದೇ ರೀತಿ ಕುಕ್ ಮಾಡುವ. ಈಗ ನೋಡಿ ಜಲ್ದಿ ಕುಕ್ ಆಗಲಿ ಅಂದ್ಬಿಟ್ಟು ನಾನು ಲಿಡ್ ಅನ್ನ ಕ್ಲೋಸ್ ಮಾಡಿಬಿಟ್ಟು ಸುಮಾರು 3 ರಿಂದ 4 ನಿಮಿಷಗಳ ಕಾಲ ಇದನ್ನ ಕುಕ್ ಆಗ್ಲಿಕ್ಕೆ ಬಿಡ್ತಾ ಇದೀನಿ. ಮಧ್ಯದಲ್ಲಿ ಮಿಕ್ಸ್ ಮಾಡೋದನ್ನ ಮರಿಬೇಡಿ. ನೋಡಿ ಇದನ್ನ ಮಧ್ಯದಲ್ಲಿ ಈ ತರ ಮಿಕ್ಸ್ ಮಾಡ್ತಿರ್ಬೇಕು. ಇಲ್ಲ ಅಂತ ಹೇಳಿದ್ರೆ ಹೈ ಫ್ಲೇಮ್ ಅಲ್ಲಿ ಮಾಡ್ತಿರ್ತೀವಲ್ಲ ಅದು ಸ್ಟಿಕ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈಗ ನೋಡಿ ಸುಮಾರು ಒಂದು 5 ನಿಮಿಷ ಆದ ನಂತರ ನೋಡಿ ಎಲ್ಲ ಓಪನ್ ಮಾಡುವ. ನೋಡಿ ಚಿಕನ್ ಅಂತಕ್ಕಂಥದ್ದು ಹೆಚ್ಚು ಕಮ್ಮಿ ಒಂದು 60 to 70% ವರೆಗೂ ಇದು ಕುಕ್ ಆಗ್ಬಿಟ್ಟಿದೆ. ಇದು ತುಂಬಾ ಇಂಪಾರ್ಟೆಂಟ್. ಇದರಲ್ಲಿ ಮತ್ತೆ ನಾವು ನೀರನ್ನ ಹಾಕಿಲ್ಲ. ಈ ಚಿಕನ್ ಅಲ್ಲಿ ಇರ್ತಕ್ಕಂಥ ನೀರೇ ಯೂಸ್ ಮಾಡ್ಕೊಂಡು ನಾವು ಅದನ್ನ ಕುಕ್ ಮಾಡಿದೀವಿ. ನೀವು ನೋಡ್ತಿರ್ಬೋದು ಈ ಬೋನ್ ಎಲ್ಲ ಹೊರಗೆ ಬಿಡ್ತದೆ ಅಂತ ಹೇಳಿದ್ರೆ ಚಿಕನ್ ಇನ್ನೇನು ಆಲ್ಮೋಸ್ಟ್ ಒಂದು 5 ಮಿನಿಟ್ಸ್ ಕುಕ್ ಮಾಡಿದ್ರೆ ರೆಡಿ ಆಗ್ಬಿಡುತ್ತೆ. ಈಗ ಇದರಲ್ಲಿ ಧನಿಯಾ ಪುಡಿಯನ್ನ ಹಾಕೊಳ್ಳುವ. ಧನಿಯಾ ಪುಡಿ ಸ್ವಲ್ಪ ಜಾಸ್ತಿನೇ ಇರಲಿ. ಈಗ ಇದನ್ನ ಹಾಕಿದ ನಂತರ ಲೋ ಫ್ಲೇಮ್ ಅಲ್ಲಿ, ಈಗ ಪುಡಿ ಹಾಕಿರ್ತೀವಲ್ಲ ಲೋ ಫ್ಲೇಮ್ ಅಲ್ಲಿ ಇವಾಗ ಮಿಕ್ಸ್ ಮಾಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ತಳ ಹಿಡಿತಕ್ಕಂಥ ಚಾನ್ಸಸ್ ಇರುತ್ತೆ, ಯಾಕಂದ್ರೆ ನೀರು ಸಹ ನಾವು ಹಾಕಿಲ್ಲ. ಸೊ ಈಗ ಮಸಾಲ ನಾವೇನ್ ಮಾಡಿ ಇಟ್ಕೊಂಡಿದ್ವಲ್ಲ ಈ ಕೆಂಪು ಮಸಾಲೆ, ಈ ಮಸಾಲೆ ಎಲ್ಲವನ್ನು ಹಾಕೊಂಡ್ಬಿಡುವ. ಮಸಾಲ ಹಾಕಿದ ನಂತರ ಒಮ್ಮೆ ಕ್ಲೀನ್ ಆಗಿ ಇದನ್ನ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಮಸಾಲೆ ಎಲ್ಲ ಚಿಕನ್ ತಾಗುವ ಹಾಗೆ ಇದನ್ನ ಮಿಕ್ಸ್ ಮಾಡ್ಬೇಕಾಗತ್ತೆ. ಆದ್ಮೇಲೆ ಈ ಮಿಕ್ಸಿಯಲ್ಲಿ ಸ್ವಲ್ಪ ನೀರು ಹಾಕೊಂಡು ಆ ನೀರನ್ನು ಸಹ ಹಾಕೊಂಡ್ಬಿಡ್ತೀನಿ. ವೇಸ್ಟ್ ಮಾಡೋದು ಯಾಕೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸೀಸನಿಂಗ್ ನಾವು ಮೊದಲು ಕೂಡ ಹಾಕಿದ್ವಿ, ಬಟ್ ಸೀಸನಿಂಗ್ ನ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಈಗ. ಸೊ ಈಗ ಹಾಕಿದ ನಂತರ ಮತ್ತೆ ಇನ್ನೊಮ್ಮೆ ಶುರು ಮಾಡಿ ಮಿಕ್ಸ್ ಮಾಡೋದಕ್ಕೆ. ಈಗ ನೋಡ್ತಿದ್ರಲ್ಲ ಇದು ಪರ್ಫೆಕ್ಟ್ ಆಗಿ ಹೊಂದ್ಕೊಂಡಿದೆ. ಒಂದೊಳ್ಳೆ ಕನ್ಸಿಸ್ಟೆನ್ಸಿ ಸಹ ನನಗೆ ಕಾಣಿಸ್ತಾ ಇದೆ. ಸೊ ಇವಾಗ ಈ ಚಿಕನ್ ಇನ್ ಸ್ವಲ್ಪ ಬೇಯಬೇಕಲ್ಲ, ಸೊ ಆದ ಕಾರಣಕ್ಕಾಗಿ ಇನ್ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಅದ್ರ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡೋದಕ್ಕೆ. ಯಾಕಂದ್ರೆ ಚಿಕನ್ ಇನ್ನ ಸ್ವಲ್ಪ ಬೇಯಬೇಕು, ಆ ಮಸಾಲೆಯ ಹಸಿ ವಾಸನೆ ಸಹ ಹೋಗ್ಬೇಕಲ್ಲ. ಸೊ ಆ ಒಂದು ಕಾರಣದಿಂದ ಸೊ ನೋಡಿ ಈಗೆಲ್ಲ ಕರೆಕ್ಟ್ ಆಗಿ ಮಿಕ್ಸ್ ಆಗಿರುತ್ತಲ್ಲ. ಈಗ ಕೊನೆಯದಾಗಿ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇದನ್ನ ನೀವು ಈ ಸಂದರ್ಭದಲ್ಲಿ ನೀವು ಸೀಸನಿಂಗ್ ನ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹುಳಿ, ಉಪ್ಪು, ಖಾರ ಬೇಕಂದ್ರೆ ಈಗ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಲಿಡ್ ನ ಮತ್ತೊಮ್ಮೆ ಕ್ಲೋಸ್ ಮಾಡಿಬಿಟ್ಟು ನಾನು ಇದನ್ನ ಸುಮಾರು ಒಂದು 15 ನಿಮಿಷಗಳ ಕಾಲ ಕುಕ್ ಮಾಡ್ಲಿಕ್ಕೆ ಬಿಡ್ತಾ ಇದ್ದೀನಿ. ನೋಡಿ ಸುಮಾರು ಒಂದು 15 ನಿಮಿಷ ಕುಕ್ ಆದ ನಂತರ ನೋಡಿ ಎಣ್ಣೆ ಏನೇನಿದೆ ಒಳಗಡೆ ಆ ಎಣ್ಣೆ ಎಲ್ಲ ಮೇಲೆ ತೇಲಕ್ಕೆ ಶುರು ಆಗಿದೆ. ಸೊ ಈಗ ನಾವು ಏನಿದ್ದು ಫೈನ್ ಆಗಿ ಸ್ವಲ್ಪ ತರ್ತರಿಯಾಗಿ ರುಬ್ಬಿದ್ವಲ್ಲ ಈ ಒಂದು ಡೆಸಿಕೇಟೆಡ್ ಒಣ ಕೊಬ್ಬರಿ, ಆ ಕೊಬ್ಬರಿಯನ್ನ ಹಾಕ್ಬಿಟ್ಟು ಕೊನೆಯದಾಗಿ ಮಿಕ್ಸ್ ಮಾಡೋಣ. ಈ ಕೊಬ್ಬರಿ ಏನ್ ನಾವು ಮೇಲ್ಗಡೆ ಹಾಕ್ತೀವಲ್ಲ ಇದೇ ಒಂದು ಕೋರಿ ಘಸಿಯ ಒಂದು ಸಿಗ್ನೇಚರ್. ಸೊ ಗಟ್ಟಿ ಕೊಡುತ್ತೆ, ಒಳ್ಳೆ ರಿಚ್ ಟೆಕ್ಸ್ಚರ್ ಕೊಡುತ್ತೆ, ಕ್ರೀಮಿ ಟೆಕ್ಸ್ಚರ್. ಇದು ಹಾಕಿದ ನಂತರ ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು 1-2 ನಿಮಿಷಗಳ ಕಾಲ ನಾವು ಇದನ್ನ ಕುಕ್ ಮಾಡ್ತಾ ಇದ್ದೀನಿ. ಆಹಾ, ಬ್ಯೂಟಿಫುಲ್ ಸ್ಮೆಲ್, ಬ್ಯೂಟಿಫುಲ್ ಅರೋಮಾ. ನೋಡಿ ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ. ಚಿಕನ್ ಸಹ ಪರ್ಫೆಕ್ಟ್ ಆಗಿ ಕುಕ್ ಆಗ್ಬಿಟ್ಟಿದೆ. ಸೊ ಯಾವುದೇ ಗ್ರೇವಿಗೆ ಎಣ್ಣೆ ಮೇಲೆ ತೇಲ್ತಾ ಇದೆ ಅಂತ ಹೇಳಿದ್ರೆ ಆ ಗ್ರೇವಿ ಅಂತಕ್ಕಂಥದ್ದು ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ ಅಂದ್ಬಿಟ್ಟು ಅದರ ಒಂದು ಇಂಡಿಕೇಶನ್. ಸೊ ನೋಡ್ತಿದ್ರಲ್ಲ ಇಷ್ಟು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇದೆ ಅನ್ನದ ಜೊತೆ. ಎಸ್ಪೆಷಲಿ ನನ್ನ ಫೇವ್ರೆಟ್ ಈ ಒಂದು ಕೋರಿ ರೊಟ್ಟಿ ಅಥವಾ ನೀರು ದೋಸೆ ಜೊತೆ ಇದನ್ನ ಸವಿಲಿಕ್ಕೆ ಈ ಒಂದು ಕೋರಿ ಘಸಿ ಅಂತಕ್ಕಂಥದ್ದು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ನೋಡ್ತಾ ಇದ್ರೇ ಟೆಂಪ್ಟ್ ಆಗ್ತಾ ಇದೆ, ಯಾವಾಗ ತಿಂತೀನೋ ಇದನ್ನ ಮಿಕ್ಸ್ ಮಾಡಿಕೊಂಡು ಆ ಕೋರಿ ರೊಟ್ಟಿ ಜೊತೆ ಅಂದ್ಬಿಟ್ಟು. ಕೋರಿ ರೊಟ್ಟಿನೆಲ್ಲ ನೀರು ದೋಸೆ ಜೊತೆ ಆಹಾ ಸೂಪರ್ ಆಗಿರುತ್ತೆ. ಹಾಗಾದ್ರೆ ನಂಗನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ಆಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷೇತ್ರ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.